ವಿಷಕಾರಿ ಸ್ವಭಾವ ಹೊಂದಿರುವ ಧಾತುರ ಹಣ್ಣು ಮತ್ತು ಬೀಜಗಳ ಆನ್ಲೈನ್ ಮಾರಾಟಕ್ಕೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕಿದೆ. ಆಹಾರ ಅಥವಾ ಮಾನವ ಸೇವನೆಗಾಗಿ ಧಾತುರ ಉತ್ಪನ್ನಗಳು ಮಾರಾಟಕ್ಕೆ ಪ್ರದರ್ಶಿಸಿರುವುದು ಮತ್ತು FSSAI ಪರವಾನಗಿ ಅಥವಾ ನೋಂದಣಿ ಸಂಖ್ಯೆಯೊಂದಿಗೆ ಮಾರಾಟ ಮಾಡಿರುವುದು ಇಲಾಖೆಯ ಗಮನಕ್ಕೆ ಬಂದಿದೆ ಎಂದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ UT ಖಾದರ್ ಪತ್ರಿಕಾಗೋಷ್ಠಿ ಮಾಡಿದರು. ಅಧಿಕಾರಿಗಳು ಮತ್ತು ನಮ್ಮ ಫುಡ್ ಅಂಡ್ ಡ್ರಗ್ಸ್ ಕಮಿಟಿ ಸೇಫ್ಟಿ ನಮ್ಮ ಆಫೀಸರ್ಸ್ ಯಾರು ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಇದ್ದಾರೆ. ಒಂದು ಬಹುಶಃ ಮುಂದಿನ ವಾರ ಅಥವಾ ಒಂದು ಫೋರ್ಟ್ನೈಟ್ ಅಲ್ಲಿ ವಿದಿನ್ 15 ಡೇಸ್ ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವರ ಒಂದು ಮೀಟಿಂಗ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರ ಮೀಟಿಂಗ್ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮತ್ತು ಯಾರಕ್ಕೆ ಗುತ್ತಿಗೆ ಪಡ್ಕೊಂಡಿದ್ದಾರೆ ಅವರ ಮೀಟಿಂಗ್ ಅನ್ನು ನಾವು ಇವತ್ತು ಮಾಡಿ ಏನೆಲ್ಲ ಇವತ್ತು ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನ್ ಅನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ ಅವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಆನ್ಲೈನ್ ವೇದಿಕೆಗಳಲ್ಲಿ ಧಾತುರ ಹಣ್ಣು ಮತ್ತು ಬೀಜಗಳನ್ನು ಮಾರಾಟಕ್ಕೆ ಕಡಿವಾಣ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹಾಗೂ ಬಿಗ್ ಬಾಸ್ಕೆಟ್ ಧಾತುರ ಹಣ್ಣುಗಳ ಲಿಸ್ಟಿಂಗ್ ಮತ್ತು ಜಾಹೀರಾತು ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ಇದೇ ವೇಳೆ ಬೆಂಗಳೂರಿನ ಹಲವು ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆಯ ವಿಶೇಷ ತಪಾಸಣೆಯಲ್ಲಿ ಹಲವು ಉಲ್ಲಂಘನೆಗಳು ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಉತ್ಪನ್ನಗಳ ಮಾರಾಟ ಸ್ಥಗಿತಗೊಳಿಸಿ ಆನ್ಲೈನ್ ಲಿಸ್ಟಿಂಗ್ ಹಾಗೂ ಜಾಹೀರಾತುಗಳನ್ನು ತೆರವುಗೊಳಿಸುವಂತೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಸೂಚಿಸಲಾಗಿದೆ. ಆಗಸ್ಟ್ 24ರಂದು ನಡೆದ ವಿಚಾರಣೆಯಲ್ಲಿ ಅಮೆಜಾನ್ ಯಾವುದೇ ಉತ್ತರ ಸಲ್ಲಿಸಿಲ್ಲ. ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ದಾಖಲೆ ಸಲ್ಲಿಸಲು ಕಾಲಾವಕಾಶ ಕೋರಿದ್ದು, ಬಿಗ್ ಬಾಸ್ಕೆಟ್ ಧಾತುರ ಹಣ್ಣಿನ ಮಾರಾಟ ತಡೆ ಹಿಡಿದಿರುವುದಾಗಿ ತಿಳಿಸಿದೆ. ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟಾಗೆ ಇದನ್ನು ನಾವು ಇನ್ನಷ್ಟು ಸರಿಪಡಿಸುವಂತದ್ದು, ಯಾಕೆಂದರೆ ಅಲ್ಲಿ ಇಲಾಖೆ ಅಧಿಕಾರಿಗಳು ಅದನ್ನು ನೋಡಿಕೊಂಡಿರಬೇಕು. ಯಾರು ಕೆಲಸ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರನ್ನು ಮತ್ತು ಅಧಿಕಾರಿ ಕೂತ್ಕೊಂಡು ಇವರ ತಪ್ಪೇನಾಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ, ಇದನ್ನ ಹೇಗೆ ಸರಿಪಡಿಸಿಕೊಳ್ಬೇಕಂತ ನಾವು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ನಾವು ಇವತ್ತು ತಗೊಳ್ಳುವಂಥ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಮ್ಮ ನೆಸ್ಲೆ ಸಂಸ್ಥೆಯವರು ಸುಮಾರು ಅವರ CSR ಮುಖಾಂತರ ಸುಮಾರು 1,000 ಬೀದಿ ಬದಿ ಯಾರು ಆಹಾರ ತಯಾರು ಮಾಡ್ತಾರ, ಸಣ್ಣ ಕ್ಯಾಂಟೀನ್ ಇರಲಿ, ಸಣ್ಣ ನಮ್ಮ ಗಾಡಿಯಲ್ಲಿ ತಯಾರು ಮಾಡಿದ ಫುಡ್ ಐಟಮ್ಸ್ ಇರಲಿ, ಅವ್ರಿಗೆಲ್ಲರಿಗೂ ಕೂಡ ಹೆಲ್ತಿ ಫುಡ್ ಮತ್ತು ಸೇಫ್ಟಿ ಇದರ ಬಗ್ಗೆ ಟ್ರೈನಿಂಗ್ ಕೊಡಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ. 1000 ನೆಸ್ಲೆ. ಇನ್ನು ಬೆಂಗಳೂರಿನ ಪ್ರಮುಖ ಕ್ಲಬ್ಗಳಲ್ಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ವಿಶೇಷ ತಪಾಸಣೆ ನಡೆಸಿದ್ದಾರೆ. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSCA, ಕ್ಯಾಥೋಲಿಕ್ ಕ್ಲಬ್ ಸೇರಿದಂತೆ ಹಲವು ಕಡೆ ಅಸ್ವಚ್ಛತೆ, ಕೀಟಬಾಧೆ, ಆಹಾರ ಲೇಬಲಿಂಗ್ ಉಲ್ಲಂಘನೆ ಹಾಗೂ ವೈಯಕ್ತಿಕ ನೈರ್ಮಲ್ಯದ ಕೊರತೆ ಪತ್ತೆಯಾಗಿದೆ. KSCA ಕ್ಲಬ್ನಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿಡದಿರುವುದು, ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಬಳಕೆ ಹಾಗೂ ಫ್ರೋಝನ್ ಸ್ಟೋರೇಜ್ನಲ್ಲಿ ಸ್ವಚ್ಛತೆಯ ಕೊರತೆ ಕಂಡುಬಂದಿದೆ. ಕ್ಯಾಥೋಲಿಕ್ ಕ್ಲಬ್ನಲ್ಲಿ ಅವಧಿ ಮೀರಿದ ಅಣಬೆ ಉತ್ಪನ್ನಗಳು ಪತ್ತೆಯಾಗಿವೆ. ಹಲವು ಕ್ಲಬ್ಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕುಡಿಯುವ ನೀರು ಹಾಗೂ ಬಳಸಿದ ಅಡುಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿ ಸರ್ಕಾರಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ವರದಿ ಆಧರಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ತಿಳಿಸಿದೆ. ಯಾಕಂತ ಹೇಳಿದ್ರೆ ನಾವೀಗ ಒಂದು ಹಂತದ ಎಲ್ಲ ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಕೂಡ ಒಂದು ಹಂತದ ಇವತ್ತು ತಪಾಸಣೆ ಮಾಡಿಕೊಂಡು ಯಾವ ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ಇವತ್ತು ತೋರಿಸಿ ಇವತ್ತು ಕೊಟ್ಟಿದ್ದೇವೆ. ಒಂದು ಕಡೆ ಜನರು ಕೂಡ ಜನಜಾಗೃತರಾಗಬೇಕು. ಇವರು ಕೂಡ ಹೋಟೆಲ್ನವ್ರು ಇರಲಿ, ಇನ್ನಿತರ ನಮ್ಮ ಸಂಸ್ಥೆಯವರು ಇರಲಿ ಅಥವಾ ಈ ಆಹಾರ ಉತ್ಪಾದನೆ ಮಾಡುವವರು ಇರಲಿ, ಅವರು ಕೂಡ ಮೇಲಧಿಕಾರಿಗಳು ತಳಮಟ್ಟದವರೆಗೆ ನೋಡುವಂಥ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ನಾಳೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಗೊತ್ತಿರಲಿಲ್ಲ, ನಾನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಈಗ ಮಾಡಿ, ಯಾಕಂದ್ರೆ ಇವರೇ ಜವಾಬ್ದಾರಿ ಅಲ್ಲ.
ಇನ್ಕಮ್ ಅವಧಿಯವರಿಗೆಲ್ಲ ಅದು ಜವಾಬ್ದಾರಿ ಕುಡಿಯವರಿಗೆ ಇದ್ದೇ ಇರ್ತದೆ ಇದನ್ನು. ಅದಕ್ಕಾಗಿ ಎಲ್ಲರಿಗೂ ಕೂಡ ಇವತ್ತು ನಾವು ಜವಾಬ್ದಾರಿ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು QR ಕೋಡ್ ಮಾಡಿಕೊಂಡು ಇದರಲ್ಲಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ಕೂಡ ನಮಗೆ ಹುಡುಕ್ಲಿಕ್ಕೆ ಆಗುದಿಲ್ಲ. ಸೊ ಯಾರಾದರೂ ಕಸ್ಟಮರ್ಸ್ ಹೋದ್ರೆ ಅವ್ರಿಗೆ ಏನಾದರೂ ಸ್ವಲ್ಪ ಮಟ್ಟಿನ ಅದರಲ್ಲಿ ಸಂಶಯ ಬಂದರೆ, ಅದು ಸ್ಮೆಲ್ ಅಲ್ಲಿ ಇರಲಿ, ಅವ್ರ ಪ್ರಿಪ್ರೇಷನ್ ಅಲ್ಲಿ ಇನ್ನೊಂದಿರಲಿ, ತಕ್ಷಣ ಅದಕ್ಕೆ ಅವ್ರೇನಾದರೂ ನಮಗೆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಅಧಿಕಾರಿಗಳು ಅವ್ನು ಹೋಗಲೇಬೇಕು, ಅಲ್ಲಿ ಸ್ಯಾಂಪಲ್ ತಗೊಳ್ಳೇಬೇಕು, ಅದನ್ನು ಕಳಿಸಲೇಬೇಕು. ಮುಂದಿನ ದಿನಗಳಲ್ಲಿ ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಆಹಾರ ಸುರಕ್ಷತೆ ಕುರಿತು ಕಟ್ಟುನಿಟ್ಟಿನ ಕ್ರಮಕ್ಕೆ ಇಲಾಖೆ ಮುಂದಾಗಿದೆ. ಒಟ್ನಲ್ಲಿ ಧಾತುರ ಮಾರಾಟಕ್ಕೆ ಕಡಿವಾಣ ಹಾಗೂ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ಮೂಲಕ ಸಾರ್ವಜನಿಕರ ಆರೋಗ್ಯದ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ನಿಲುವು ತಾಳಿದೆ. ಬಿಂದು ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.